Hi guys, welcome back to my YouTube ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಗೈಸ್, ನಾನು ಲಾಸ್ಟಲ್ಲಿ ತೋರಿಸಿದ್ದೆ ಅಲ್ವಾ ನಮ್ಮದೊಂದು ಒಂದು ಮೊಟ್ಟೆ ಇಟ್ಟಿತ್ತು ಅಂತ. ಸೊ ಅವರು ಏನಂತಾರೆ, ಕಿತ್ತಾಡೋ ಕಪಲ್ಸು. ಸೊ ಅವರು ಇನ್ನೊಂದು ಮೊಟ್ಟೆನೂ ಇಟ್ಟಿದ್ದಾರೆ, ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇವರೇ ಸತಿ ತೋರಿಸಿದ್ನಲ್ವಾ, ಇವ್ರು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಅಂತ. ಸೊ ಇವರು ಒಂದು ಮೊಟ್ಟೆ ಇಟ್ಟಿದ್ರು. ಸೊ ನೆಕ್ಸ್ಟ್ ಡೇ ಇನ್ನೊಂದು ಮೊಟ್ಟೆ ಇಟ್ಟರು. ಸೊ ಅದಕ್ಕೆ ಇವಾಗ 2 days ಆಯಿತು ಗೈಸ್ ನಾವು ಇಟ್ಬಿಟ್ಟು. ಸೊ ಟ್ರೇನೇ ಇಟ್ಬಿಟ್ಟು ಅದರೊಳಗೆ ಮಣ್ಣೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀವಿ. ಸೊ ಇವತ್ತು ಏನು ಅನಿಸಿದೆ ಅಂದರೆ, ಇವತ್ತಿನ ಮಟ್ಟಿಗೆ ಜಗಳ ಆಡ್ತಿಲ್ಲ ಗೈಸ್. ಇವರು ಎಷ್ಟು ಸೈಲೆಂಟಾಗಿದ್ದಾರೆ ಅಂದರೆ, 1-2 ದಿನ ಅಂತೂ ಸೈಲೆಂಟಾಗಿ ಅವರೇ. ಸೊ ನಮಗೊಂದು ಖುಷಿ ಏನಪ್ಪ ಅಂತ ಅಂದರೆ, ಈ ಸತಿ ಮರಿ ಆಗುತ್ತೆ ಅವ್ರದ್ದು. ಸೊ ಈ ಸತಿ ಆದರೂ ಹೆಂಗೆ ಪಟ್ಟ ಬರುತ್ತೆ ಅವ್ರದ್ದು ಅಂತ ನೋಡ್ಬೋದು ಅನ್ನೋ ಆಸೆ. ಆ್ಯಂಡ್ ಅದು ಬಿಟ್ಟರೆ ಅಂದರೆ ಏನಂದರೆ, ಅವ್ರದ್ದು ಪಟ್ಟ ಐತೆ ನಮ್ಮ ಹತ್ರ. ಫಸ್ಟ್ ಬ್ಯಾಚಿನ ಪಟ್ಟ ಐತೆ ಅವ್ರದ್ದು. ಇಲ್ಲಿದೆ ನೋಡ್ರಿ, ಒಂದು ಮರಿ ಐತೆ ನಮ್ಮ ಹತ್ರ. ಅದಾದ್ಮೇಲೆ ಒಂದು ಮರಿ ಅದಾದ್ಮೇಲೆ ಅದು ಇಲ್ಲ, ಎಲ್ಲ ಡಮಾರ್ ಪಟ್ಟ. ಈ ಪಟ್ಟ ಇಷ್ಟು ದೊಡ್ಡಕ್ಕಾಗೈತೆ. ಪಟ್ಟ ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ, ಹೆಲ್ದಿ ಆಗೈತೆ ಗೈಸ್. ಇನ್ನೊಂದೇನು ಗೊತ್ತಾ, ಇದು ಪಟ್ಟ ಇದ್ದಂಗೆನೆ ಆಲ್ರೆಡಿ ಮತ್ತೆ ಮೊಟ್ಟೆ ಹಿಡ್ಕೊಂಡವ್ರೆ ನೋಡ್ರಿ. ಮೊಟ್ಟೆ ಕೂತವ್ರು ಆಗ್ಲೇ ಅಲ್ಲಿ 2 ಮೊಟ್ಟೆ ಗೈಸ್ ಆಗ್ಲೇ ಪಟ್ಟ. ಇನ್ನು ಏನ್ ಗೊತ್ತಾ, ನಾವು ನೋಡಿ 2 ದಿನ ಆಗಿರೋದು. 2 ದಿನ ನಾವು ನೋಡಿಲ್ಲ ಗೈಸ್, ಸ್ವಲ್ಪ ಬಿಸಿ ಇದ್ವಿ ಊರ್ ಕಡೆ ಹೋಗೋದು ಅಂತ. ಅಷ್ಟರಲ್ಲೇನೆ ನೋಡ್ರಿ ಆಗ್ಲೇ ಹಿಡ್ಕೊಂಡ್ಬಿಟ್ಟವ್ರೆ, ಮೊಟ್ಟೆ ಹಿಡ್ಕೊಂಡು ಕೂತ್ಬಿಟ್ಟವ್ರೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಇವಾಗ ಆ ಪಟ್ಟನ ಸಪ್ರೇಟ್ ಮಾಡಬೇಕು. ಈ ಪಟ್ಟನ ಸಪ್ರೇಟ್ ಮಾಡಿದರೆ ಅದು ತಿನ್ನುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಸ್ವಲ್ಪ ನಾವು ತಿನ್ನಿಸ್ಬೇಕಾಗುತ್ತೆ. ಸೊ ಇನ್ನೊಂದು 2-3 ದಿನ ಬಿಟ್ಟು ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಕೇಜ್ ಎಲ್ಲ ಖಾಲಿ ಇದೆ. ಸೊ ಇದಾದರೂ 1 ಕೇಜಲ್ಲಿ ಕೆಳಗಡೆ ಕೇಜಲ್ಲಿ ಹಾಕ್ಬಿಡ್ಬೋದು ಕ್ಲೀನ್ ಮಾಡಿ. ಬಟ್ ಆದರೆ ಅದಕ್ಕೆ ತಿನ್ನಿಸ್ಬೇಕಲ್ವ, ನಾವು ಸ್ವಲ್ಪ ಊರಿಗೆ ಓಡಾಡೋ ಕೆಲಸಗಳಿದೆ. ಸೊ ಅದಕ್ಕೋಸ್ಕರ ಯಾಕಂದರೆ ನಾವು ಮನೆಗೆ ಬರೋದೆಲ್ಲ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ತಿನ್ನೋಕ್ಕಾಗಲ್ಲ. ಸೊ ಫುಡ್ ಗಿಡ್ಡೆಲ್ಲ ಹಾಕಿರ್ತೀವಲ್ಲ, ಸೊ ಅದ್ರ ಅಪ್ಪ ಅಮ್ಮನೇ ತಿನ್ನಿಸ್ಕೊಳ್ಳುತ್ತೆ. ಇನ್ನು ಸದ್ಯ ಅದ್ರ ಅಪ್ಪ ಅಮ್ಮನೇ ತಿನ್ನಿಸ್ತೈತೆ. ಬೆಳಗ್ಗೆನೂ ಅಷ್ಟೇ ಫೀಡ್ ಮಾಡಿದಾಗ ಅದ್ರ ಅಪ್ಪ ಅಮ್ಮನೇ ತಿನ್ನಿಸ್ತೈತೆ. ಬಟ್ ಮೊಟ್ಟೆನೂ ಇಟ್ಕೊಂಡವ್ರೆ. ಬಟ್ ಸಪ್ರೇಟ್ ಮಾಡಿದ್ರೆ ಆ ಮೊಟ್ಟೆಗೆ ಸ್ವಲ್ಪ ಕೇರ್ ತೊಗೋತಾರೆ ಅಂತ. ಬಟ್ ಇದು ಕೇರ್ ತೊಗೊಳಕ್ಕೆ ನಾವು ರೆಡಿ ಇರಬೇಕು. ಸೊ ನಾವು ಇವಾಗ ರೆಡಿ ಇಲ್ಲ. ಸೊ ಅದಕ್ಕೆ ಆ ಜವಾಬ್ದಾರಿನ ಇನ್ನು ಅವ್ರ ಹತ್ರನೇ ಬಿಟ್ಟಿದ್ದೀವಿ. ಅದು ಬಿಟ್ಟರೆ ಇವರೆಲ್ಲ ಇಡಬೇಕಿತ್ತು ಗೈಸ್ ಮೊಟ್ಟೆನ, ಸ್ವಲ್ಪ ಯಾಕೋ ಇಡ್ತಾ ಇಲ್ಲ. ಸೊ ಇವಾಗ ಮೊಟ್ಟೆ ಇಡೋಕ್ಕೆ ಇವ್ರನ್ನ ರೆಡಿ ಮಾಡಬೇಕು. ಸೊ ಸುಮ್ಮನೆ ಹಾಗೆ ಬಿಟ್ಟರೆ ಅಂತೂ ಆಗಲ್ಲ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ, ಏನು ಮಾಡಬೇಕು ಏನು ಮಾಡಬಾರ್ದು. ನಮ್ಮ ಇವರು ಅಷ್ಟೇನೆ, ಜಾಕುನು ತುಂಬ ದಿವಸ ಆಗೋಯ್ತು, ಮೊಟ್ಟೆನೇ ಇಟ್ಟಿಲ್ಲ. ರೆಡಿ ಮಾಡಬೇಕು ಅವ್ರನ್ನೆಲ್ಲ. ಇಡಬೇಕಿತ್ತು, ತಾಮ್ರಾಳು ಇಡಬೇಕಿತ್ತು ಆಗ್ಲೇ. ಇಲ್ಲ ತಾಮ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರು ರೀಸೆಂಟ್ ಆಗಿ ಒಂದು ಮರಿ ಬಂತು, ಒಂದಾಗೈತೆ ಪಟ್ಟ. ಇನ್ನು ಈ ಕೆಳಗಡೆ ಇರೋರು ಅವರಿಬ್ರದ್ದು ಮರಿ ಡಮಾರ್ ಆಗೋಗ್ಬಿಡ್ತು. ಅಂದ್ರೆ ಇವ್ರದ್ದು ಕೊಟ್ಟಿದ್ವಿ ಬೇರೆಯವ್ರಿಗೆ, ಅದು ಏನಾಗುತ್ತೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಅವ್ರದ್ದು ಮಾತ್ರ ಡಮಾರ್ ಮರಿ. ಇವರೆಲ್ಲ ಹೊಸ ಜೋಡಿ. ಇನ್ನ ಸ್ವಲ್ಪ ಗೈಸ್ ಇವ್ರನ್ನೆಲ್ಲ ರೆಡಿ ಮಾಡಬೇಕು ಗೈಸ್. ಮರಿ ಜೋಡಿ ಮಾಡಿ ಇಟ್ಟಿರೋದು. ಸೊ ಇವ್ರು ಮರಿ ಮೊಟ್ಟೆ ಇಡಬೇಕು ಅಂದರೆ ಇವ್ರನ್ನೆಲ್ಲ ಸ್ವಲ್ಪ ಫುಡ್ಡೆಲ್ಲ ಕೊಟ್ಟು, ಸಪ್ಲಿಮೆಂಟ್ಸ್ನ ಕೊಟ್ಟು ರೆಡಿ ಮಾಡಬೇಕು. ಸೊ ರೆಡಿ ಮಾಡಿಲ್ಲ. ಸೊ ಇವಾಗೆಲ್ಲ ನಮ್ಮದು ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಬಂದ್ಬಿಟ್ರೆ ಒಂದು ಸ್ವಲ್ಪ ಫ್ರೀ ಆಗ್ತೀವಿ. ಒಂದು 5% ಫ್ರೀ ಆಗ್ತೀವಿ. ಆ 5%ನ ಇಲ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅವಾಗ ಟೈಮ್ ಸಿಗುತ್ತೆ. ಸೊ ಇವಾಗ ಟೈಮ್ ಇಲ್ಲದೆ ಬಿಟ್ಟಿದ್ದೀವಿ. ಆ್ಯಂಡ್ ಗೈಸ್ ಇನ್ನೊಂದೇನು ಗೊತ್ತಾ, ಇವ್ರದ್ದು ಮೊಟ್ಟೆ ಇತ್ತಲ್ಲ, ಸೊ ಹೊಸತಿ ಹೇಳಿದ್ದೆ ಇವರು ಮರಿ ಮಾಡಿಲ್ಲ ಅಂದರೆ ಬೇರೆ ಯಾರಿಗಾರು ಇಡೋಣ ಅಂತ. ಸೊ ಇವಾಗ ಬೇರೆ ಇಡ್ಬೋದು. ಸೊ ಇಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಅವ್ರದ್ದು ಕಿಡಾನ ಅನ್ಕೊಂಡೆ. ಬಟ್ ಅವ್ರ ಮರಿ ಬೇಕು ನಮಗೆ, ಹೊಸ ಪಟ್ಟ ಅಲ್ವಾ, ಹೊಸ ಜೋಡಿ ಅದು. 4 ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಲಾಸ್ಟ್ ಟೈಮ್ ಅಷ್ಟೇ ಗೈಸ್, ನಾವೇನು ಮಾಡಿದ್ವಿ ಗೊತ್ತಾ, ಇವ್ರದ್ದು ಮೊಟ್ಟೆನ ಅವ್ರದ್ದು ಇಟ್ಟಿದ್ವಿ. ಅವ್ರದ್ದು ಮೊಟ್ಟೆನ ತೆಗೆದು ಇವ್ರದ್ದು ಇಟ್ಟಿದ್ವಿ. ಯಾಕಂದರೆ ಇದು ಅವಾಗ ಬೇರೆ ಜೋಡಿ ಮಾಡಿದ್ವಿ, ಬೇರೆ ಜೋಡಿ ಇದ್ದಿದ್ದು ಇವ್ರದ್ದು, ಹಳೆ ಜೋಡಿ. ಆ ಜೋಡಿದು ಪಟ್ಟಗಳ ಮಾತ್ರ ಐತೆ. ಸೊ ಚೈನ್ ಇವಾಗ ಆಮೇಲೆ ಚೈನ್ ಮಾಡಿದ್ವಿ ಇದನ್ನ. ಅವಾಗ ಏನು ಮಾಡಿದ್ವಿ, ಇದ್ರ ಮೊಟ್ಟೆ ಇದಕ್ಕಿಟ್ಟು, ಇದ್ರ ಮೊಟ್ಟೆ ಇದಕ್ಕಿಟ್ಟಿದ್ವಿ. ಇಬ್ರದ್ದು ಮೊಟ್ಟೆ ಹೋಗ್ಬಿಡ್ತು. ಇವರು ಹೊಡೆದಾಕೊಂಡ್ಬಿಟ್ರು. ಇವ್ರದ್ದು ಮೊಟ್ಟೆ ಇವ್ರಿಗೆ ಇಟ್ಟಿದ್ವಲ್ಲ, ಅದು ಮರಿನೇ ಆಗಿಲ್ಲ. ಸೊ ಇವಾಗ ಚೇಂಜ್ ಮಾಡೋಣ ಅನ್ಕೊಂಡ್ವಿ, ಬೇಡ. ಯಾಕಂದ್ರೆ ಇವರೇ ಸೈಲೆಂಟಾಗಿ ಆರಾಮಾಗಿ ನೋಡ್ಕೋತವ್ರೆ. ಇವ್ರೇನು ಕಿತ್ತಾಡ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಇಲ್ಲ ಅಂದರೆ ಈಗಾಗಲೇ ಕಿತ್ತಾಡ ಮೊಟ್ಟೆನ ಹೊಡ್ಕೊಂಡ್ಬಿಡ್ತಿದ್ರು. 2 ದಿನ ಅಲ್ಲ, ಒಂದೇ ದಿನ ಒಂದು ಡಮಾರು, ಇನ್ನೊಂದು ಬಿಟ್ರೆ ಇನ್ನೊಂದು ಡಮಾರ್, ಹಂಗೆ ಒಂದೇ ದಿನ ಮೊಟ್ಟೆ. ಸೊ ಇವಾಗ ಇಟ್ಕೊಂಡಿದ್ದಾರಲ್ಲ, ನೋಡೋಣ ಆಗುತ್ತೆ ಅಂತ. ಸೊ ನಾನು ಏನೇನೋ ಪ್ಲ್ಯಾನ್ ಮಾಡಿದ್ದೆ ಗೈಸ್. ಹೋದ ವಿಡಿಯೋಲಿ ನಾನು ಹೇಳಿದ್ದೆ, ನೋಡೋಣ ಬೇರೆ ಏನಾದರೂ ಮಾಡಿದ್ರೆ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಏನು ಅಂದ್ಕೊಂಡಿದ್ವಿ ಅಂದರೆ, ಇನ್ಕ್ಯುಬ್ಲೇಟರ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ತೊಗೊಂಬರೋಣ ಅಂತ. ಬಟ್ ಅದಕ್ಕೆ ನಾನು ಸರ್ಚ್ ಮಾಡಿದವಾಗ 3000 ರುಪೀಸ್ ಇತ್ತು ಕಾಸ್ಟು. ಸೊ ಒಂದು ಇದಕ್ಕೋಸ್ಕರ 3000 ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಮತ್ತು ಅದರಲ್ಲೂ ಅವರು ಸೈಲೆಂಟಾಗಿದ್ರಲ್ವ, ಇದೊಂದು ಸತಿ ನೋಡೋಣ.
ಆ್ಯಂಡ್ ನೆಕ್ಸ್ಟ್ ನೋಡೋಣ, ಆಗಿಲ್ಲ ಅಂದರೆ ಆಗುತ್ತೆ, ಆಗಲಿ ಅಂತ ಬೇಡ್ಕೊತೀನಿ. ಬೈ ಚಾನ್ಸ್ ಆಗಿಲ್ಲ ಅಂದರೆ ನೋಡೋಣ ಅಂತ. ಆಮೇಲೆ ಇನ್ನೊಂದೇನು ಪ್ಲ್ಯಾನ್ ಮಾಡಿದ್ದೆ ಅಂತ ಅಂದರೆ, ಇವಾಗ ಅವಾಗೆಲ್ಲ ಒಂದು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಕಾಟನ್ನಲ್ಲೆಲ್ಲ ಹಾಕಿಬಿಟ್ಟು ಅದ್ರ ಮಧ್ಯೆ ಮೊಟ್ಟೆ ಇಟ್ಟು ಆ ಲೈಟ್ ಏನು ಹಲೋಜಿನ್ ಬಲ್ಬ್. ಹಾಂ, ಹ್ಯಾಲೋಜನ್ ಬಲ್ಬ್ ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ಇದಾಗುತ್ತೆ ಅಂತ. ಬಟ್ ಒಂದೇ ಟೆಂಪ್ರೇಚರ್ ಇರಬೇಕು. ಇದಕ್ಕೂ ಮುಂಚೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಆ ಎಗ್ಗೆ ರೋಸ್ಟ್ ಆಗಿಬಿಟ್ಟಿತ್ತು. ಅದು ಒಂದು 3 ಇಯರ್ಸ್ ಬ್ಯಾಕು ನಮ್ಮದು ಇದಿತ್ತು, ಏನಂತಾರೆ, ಲವ್ ಲವ್ ಬರ್ಡ್ಸ್ ಬರ್ಡ್ಸ್. ಇತ್ತು ಗೈಸ್. ಅದೂ ಅಷ್ಟೇ ಸೇಮ್ ಡಿಟ್ಟು ಇವರಿಬ್ರು ಥರನೇ ಗಂಡ ಹೆಂಡತಿ ಒಂದು ಮೊಟ್ಟೆ ಪ್ರತಿ ಸತಿನೂ ಮೊಟ್ಟೆ ಇಡೋರು, 2 ಮೊಟ್ಟೆ ಬೀಳ್ಸ್ಬಿಡೋರು. ಪಟ್ ಅಂತ ಬೀಳಿಸೋರು, ಒಡೆದಾಕೋರು, ಏನಾದರೂ ಮಾಡೋರು. ಸೊ ಅದಕ್ಕೇ ಅದ್ರದ್ದು ಲಾಸ್ಟ್ ಒಂದು ಮೊಟ್ಟೆನ ಏನು ಮಾಡಿದ್ವಿ, ನಾವೇ ಮರಿ ಮಾಡಿಕೊಡೋಣ ಅಂತ ಹೇಳಿ ಎತ್ಕೊಂಡು ಮರಿ ಮಾಡೋಕ್ಕೆ ಅಂತ ಅದು ಇನ್ಕ್ಯುಬ್ಲೇಟ್ರೆಲ್ಲ ಹಾಕಿ ಇದು ಮಾಡಿದ್ದೆ, ಬಲ್ಪೆಲ್ಲ ಹಾಕ್ಬಿಟ್ಟು. ಬಟ್ ಅದೇನಾಗ್ಬಿಡ್ತು ಗೊತ್ತಾ, ಹೀಟ್ ಜಾಸ್ತಿ ಆಗಿಬಿಡ್ತು ಗೈಸ್. ಅದು ಸ್ಲೋ ಆಗಿರಬೇಕು. ಸೊ ಹೀಟ್ ಜಾಸ್ತಿ ಆಗಿ ಅದು ಮೊಟ್ಟೆ ಬರಲಿಲ್ಲ. ಅದಕ್ಕೆ ಆ ಎಕ್ಸ್ಪೆರಿಮೆಂಟ್ ಬೇಡ. ತಂದರೆ ಇನ್ಕ್ಯುಬೇಟರ್ ತಂದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಅದಕ್ಕೆ 3000 ಅಂತ ತೋರಿಸ್ತು. ಅದಕ್ಕೆ ಅಷ್ಟೆಲ್ಲ ಇನ್ವೆಸ್ಟ್ ಸದ್ಯಕ್ಕೆ ಬೇಡ ಅಂತ ಸ್ಟಾಪ್ ಮಾಡಿದ್ದೀವಿ. ಆ್ಯಂಡ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಮೊಟ್ಟೆನ ತೋರ್ಸೋಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು. ಅದು ನೋಡಿದ್ರೆ ಆಮೇಲೆ ಇನ್ನೊಂದು ಮೊಟ್ಟೆ ಗೊತ್ತಾಯ್ತು. ಆಮೇಲೆ ನೋಡಿದ್ರೆ ಇನ್ನೊಂದು ಮೊಟ್ಟೆ ಗೊತ್ತಾಯಿತು. ಸೊ ಸದ್ಯಕ್ಕೆ ಇವರಿಗೆ ಇನ್ಕ್ಯುಬ್ಲೇಟರ್ ಏನು ಬೇಡ. ಸೊ ಸ್ಟಾಪ್ ಮಾಡಿದ್ದೀವಿ. ನೋಡೋಣ ಈ ಸತಿ ಏನು ಮಾಡ್ತಾರೆ ಅಂತ. ಈ ಸತಿ ನಾರ್ಮಲಾಗಿ ಮರಿ ಮಾಡಿಕೊಂಡ್ರು ಅಂತ ಅಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಈ ಸತಿನೂ ಫೇಲ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ತೊಗೊಳ್ಳೇಬೇಕು. ಇಲ್ಲ ಅಂದರೆ ಬೇರೆಯವ್ರಿಗೆ ಇಡೋದ, ಏನು ಮಾಡೋದು ಅಂತ ಮುಂದೆ ನೋಡೋಣ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಸೊ ಆ್ಯಂಡ್ ಗೈಸ್, ತುಂಬ ನಮ್ಮ ಹಕ್ಕಿಗಳು ಇನ್ನೂ ಮೊಟ್ಟೆ ಇಡಬೇಕಿತ್ತು. ಸೊ ಮೊಟ್ಟೆ ಇಟ್ಟಿಲ್ಲ. ಬಿಕಾಸ್ ಒಂದೇ ರೀಸನು, ನಾವು ಅವರಿಗೆ ಕರೆಕ್ಟಾಗಿ ನೋಡ್ಕೋತಿಲ್ಲ ಅಂತ. ಸೊ ಮೊಟ್ಟೆ ಇಡಬೇಕು ಅಂದರೆ ಕೆಲವೊಂದಿಷ್ಟು ಸಪ್ಲಿಮೆಂಟ್ಸ್ ಕೊಡಬೇಕು, ಅಥವಾ ಊಟ ಆ ಥರದ ಮೇವುಗಳ್ನ ಬೇರೆ ಬೇರೆ ಥರ ಕೊಡಬೇಕು. ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಏನು ಹಾಕಬೇಕು, ಹೆಂಗೆ ನೋಡ್ಕೋಬೇಕು ಅಂತ. ವಿತ್ ಫುಡ್ ಜೊತೆಗೇ ನಾನು ಮಾಡಿ ತೋರಿಸ್ತೀನಿ, ಎಷ್ಟು ಹಾಕಬೇಕು ಏನು ಅಂತ. ಓಕೆನಾ? ಸೊ ಯಾಕಂದರೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇರುತ್ತೆ, ತೊಗೊಂಬಂದುಬಿಟ್ಟಿರ್ತೀರ ಜೋಡಿ ಅಂತ. ಸೊ ಸುಮಾರು ದಿನ ಆದರೂ ಮೊಟ್ಟೆ ಇಡಲ್ಲ. ಇಲ್ಲ ಮೊಟ್ಟೆ ಇಟ್ಟರೆ ಅದು ಮರಿ ಆಗಲ್ಲ, ಯಾಕಂದರೆ ಅದು ಅಷ್ಟು ಗ್ರೋತ್ ಇರಲ್ಲ, ಚೆನ್ನಾಗಿರಲ್ಲ ಪಾರಿವಾಳ. ಸೊ ಪಾರಿವಾಳ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅದ್ರ ಮೊಟ್ಟೆ ಕೂಡ ಹೆಲ್ದಿಯಾಗಿ ಬರುತ್ತೆ, ಅದ್ರ ಪಟ್ಟನೂ ಹೆಲ್ದಿಯಾಗಿರುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮಗೆ ಪಾರಿವಾಳದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬೈ ಗಾಯ್ಸ್.